ದೇವತೆ, ಎಂಥ ದೊಡ್ಡ ಸ್ತ್ರೀ. ವರಾನುತ್ಕ್ರಮ್ಯ ಸರ್ವಂಸ್ತಾನ್ ವರಂ ವ್ರತವತಿ ವನಂ, ವನವನ್ನೇ ವರವಾಗಿ ಬೇಡಿಬಿಟ್ಲು. ಅವತೀರ್ಯ ರಥ ಕನ್ಯಾ, ರಥದಿಂದ ಕೆಳಗಿಳಿದ್ಲು, ನಮಸ್ಕಾರ ಮಾಡಿದ್ಲು, ಅಣ್ಣಂದ್ರಿಗೆ ಹೊರಟು ಬಿಟ್ಲು. ನಾನು ವನಕ್ಕೆ ಹೋಗ್ತೇನೆ. ಉಪಗಮ್ಯ ವನಂ ಪುಣ್ಯಂ ತಪಸ್ತೇಪೆ, ಶ್ರೇಷ್ಠವಾದ ತಪಸ್ಸನ್ನ ಮಾಡ್ತಾ ಇದ್ದಾಳೆ. ಉಪವಾಸ, ದೀಕ್ಷಾ, ನಿಯಮ, ಮೃಗಚಾರಿಣಿ, ಮೃಗಗಳಂತೆ ಏನು ಸಿಗತ್ತೋ ಅದನ್ನು ತಿನ್ನೋದು, ಸಿಗಲಿಲ್ಲ ಹಾಗೆ ಇರೋದು, ಹೀಗೆ ಮೃಗದಂತೆ ತಾನು ಜೀವನವನ್ನು ಮಾಡ್ತಾ ಇದ್ದಾಳೆ. ಚರಂತಿ ಶ್ಲಕ್ಷಣ ಶಷ್ಪಾಣಿ ತಿಕ್ತಾನಿ ಮಧುರಾಣಿ ಚ ಸ್ರವಂತೀನಾಂಚ ಪುಣ್ಯಾನಾಂ, ಶ್ರೇಷ್ಠವಾದ ನೀರುಗಳಲ್ಲಿ ಸ್ನಾನ ಮಾಡೋದು, ಅಲ್ಲಲ್ಲೇ ಹಣ್ಣು ಹಂಪಲಗಳನ್ನು ತಿನ್ನೋದು, ಎಲೆಗಳನ್ನು ತಿಂದೆ, ಓಡಾಡಿದೆ, ತಿರುಗಾಡಿದೆ, ಅಲ್ಲೇ ಇದ್ದೆ, ಮನೆಗೆ ಬರೋಣವೇ ಇಲ್ಲ. ಹೀಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಚರಂತಿ ಹರಿಣೈಸ್ತಾರ್ಧಂ ಮೃಗೀವ ವನಚಾರಿಣಿ, ಜಿಂಕೆಗಳ ಜೊತೆಗೆ ತಿರುಗಾಡ್ತಾ ಯಯಾತಿರಪೆ ಪೂರ್ವೇಶಂ ಯಜ್ಞಾಂ ವೃತ್ತವನುಷ್ಠಿತ. ಆಮೇಲೆ ಯಯಾತಿಯು ಕೂಡ ಒಳ್ಳೆ ತಪಸ್ಸನ್ನು ಮಾಡಿ ಕೊನೆಗೆ ಅವನು ಕಾಲವಶನಾದ, ಸತ್ತೋದ. ಪುರು ಮತ್ತು ಯದು ಇವರಿಬ್ಬರು 5 ಜನ ಮಕ್ಕಳವನಿಗೆ. ಆ 5 ಜನ ಮಕ್ಕಳಲ್ಲಿ 3 ಜನರಿಗೆ ರಾಜ್ಯ ಇಲ್ಲ ಅಂತಾಯಿತು. ಇವರಿಬ್ಬರಲ್ಲಿ ಇವನಿಗೆ ರಾಜ್ಯ ಇಲ್ಲ, ಆದರೂ ಯಾದವ ವಂಶವಿದೆ, ಪೂರ್ವ ವಂಶ ಅಂತೂ ಪ್ರಸಿದ್ಧವಾಗಿದೆ, ರಾಜ್ಯ ಸಿಕ್ಕಿದೆ. ರಾಜರ್ಷಿಷು ನಿಷಣ್ಣೇಶು ಮಹೀಯಸ್ಸು ಮಹರ್ದಿಷು ಅವಮೇನೆ. ಇವನು ಸತ್ತ, ಯಾರು? ಯಯಾತಿ. ತೀರಿ ಸ್ವರ್ಗಕ್ಕೆ ಹೋದಾಗ ದೊಡ್ಡ ಸಭೆ. ಹಿಂದೊಮ್ಮೆ ಬಂದಿದೆ ಕಥೆ, ಎಲ್ಲರೂ ಗಮನ ಕೊಟ್ಟು ಕೇಳಬೇಕು, ಬಹಳ ಮಹತ್ವದ ಕಥೆ. ದುರ್ಯೋಧನನಿಗೆ ಇದೊಂದು ಸಂದೇಶವನ್ನು ಕೊಡುವುದಕ್ಕಾಗಿ ಆ ಕಥೆ ಎಕ್ಸ್ಟೆಂಡ್ ಮಾಡಿ ಮುಂದೊಂದು ಕಥೆ ಮುಗಿಸ್ತಾರೆ ನಾರದರು. ಬಹಳ ಸುಂದರವಾದ ರೋಚಕವಾದ ಕಥೆ. ಆಗ ರಾಜರ್ಷಿಗಳೆಲ್ಲ ಕೂತಿದ್ದಾರೆ, ದೊಡ್ಡ ರಾಜರ್ಷಿಗಳು, ಮಹಾನುಭಾವರು. ಯಯಾತಿ ಸ್ವರ್ಗಕ್ಕೆ ಹೋದ, ಅವನದೊಂದು ಆಸನ ಇತ್ತು. ಅವನು ಆ ಆಸನದಲ್ಲಿ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಕೇಳಿದ ಇಂದ್ರ ಕೇಳಿದ, ನಾರಾಯ, ಯಯಾತಿ, ನಿನಗೆ ಯಾರು ಸಮಾನರು ಅಂತ ಅನಿಸ್ತದೆ ಹೇಳು. ಯಾರು ನಿನಗಿಂತಲೂ ಉತ್ತಮರು, ಯಾರು ನಿನಗಿಂತಲೂ ಅಧಮರು, ಯಾರು ನಿನಗೆ ಸಮಾನರು ಹೇಳು ಅಂತ ಕೇಳ್ತಾನೆ. ಯಯಾತಿ ಮೂಢ ವಿಜ್ಞಾನ ವಿಸ್ಮಯಾವಿಷ್ಟಸೇ ಚೇತನ, ಸೊಕ್ಕು ತುಂಬಿದೆ ಅವನ ಮನಸ್ಸಿನೊಳಗೆ, ವಿವೇಕ ಕಳಕೊಂಡಿದ್ದಾನೆ. ತತಸ್ತಂಬುಬುಧೇನ್ ದೇವ ಶಕ್ರೋ ಬಲನಿಶೂದನ. ಇದನ್ನು ತಿಳ್ಕೊಂಡು ಅವನು ಹೇಳಿದ, ನನಗೆ ಸಮಾನರಾದವರು ಯಾರಿಲ್ಲ, ಜಗತ್ತಿನೊಳಗೆ ನನಗೆ ಸಮಾನರಾದವರು ಯಾರಿಲ್ಲ. ಯಾಕೆಂದ್ರೆ ನಾನಿಂಥವ. ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಅಲ್ಪ ಪ್ರಮಾಣದಲ್ಲಿ ಯಯಾತಿಯ ಈ ಸಾಧರ್ಮ್ಯ ಇದ್ದೇ ಇರುತ್ತೆ. ಆದರೆ ಅತಿರೇಕವಾದಾಗ ಏನಾರ್ಥವಾಗತ್ತೆ ನೋಡಿ. ಆಗ ಶಕ್ರೋ ಬಲ ನಿಶೂದನ ದಿಗ್ದಿಗಿತ್ತೇವ ಬಬ್ರವೆನ್. ಛೇ, ಧಿಕ್ಕಾರ ಇರಲಿ ಯಯಾತಿಗೆ. ಸ್ವರ್ಗಕ್ಕೆ ಬಂದಾನೇನು, ಇಂಥ ಉತ್ತಮವಾದ ದೇಶವೇನು, ಇಲ್ಲಿ ರಾಗದ್ವೇಷಗಳಿಗೆ ಅತ್ಯಂತ ಅಲ್ಪ ಅವಕಾಶ, ಇಂಥಲ್ಲಿ ಇವನು ಇಷ್ಟು ಸೊಕ್ಕಿನಿಂದ, ಮದದಿಂದ, ಗರ್ವದಿಂದ ಮಾತಾಡ್ತಾನಲ್ಲ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಕೋನ್ವಯಂ, ಯಾರಿವನು? ಯಾರಿಗೆ ಗುರ್ತು ಸಿಗಲಿಲ್ಲ. ಅಹಂಕಾರದಿಂದ ಮಾತಾಡಿದ್ದಕ್ಕಾಗಿ ಸುತ್ತಮುತ್ತಲಿನ ಜನರಿಗೆ ಕೇಳಿದರೆ ಅವನ ಗುರ್ತೇ ಸಿಗಲಿಲ್ಲ. ಇಷ್ಟು ವಿಚಿತ್ರವಾಯಿತು. ಅಂದ್ರೆ ಪಾಸ್ಪೋರ್ಟ್ ಇಲ್ಲದಂತಹ, ವೀಸಾ ಇಲ್ಲದಂತಹ ಮನುಷ್ಯನಿಗೆ ದೇಶದಲ್ಲಿ ಇರೋದು ಹೇಗೆ ಅಸಾಧ್ಯ, ಆ ರೀತಿಯಾಗಾಯ್ತು ಪರದೇಶದಲ್ಲಿ ಇದ್ದಂತೆ. ಹಾಗಾಗಿ ಇವನು ಯಾರು ಗೊತ್ತಿಲ್ಲ. ಕಸ್ಯವಾರಜ್ಞ, ಯಾರಿ ಮಗ ಇವನು ಗೊತ್ತಿಲ್ಲ. ಕಥಂವ ಸ್ವರ್ಗತಃ, ಹೇಗ್ ಬಂದ ಸ್ವರ್ಗಕ್ಕೆ ಗೊತ್ತಿಲ್ಲ. ಕೋನ್ವಯಂ ಕರ್ಮಣಕೇನ ಸಿದ್ಧೋಯಂ, ಏನು ಕರ್ಮ ಮಾಡಿದ್ದಕ್ಕೆ ಸಿದ್ಧನಾಗಿದ್ದಾನೆ, ಇಲ್ಲಿ ಬಂದಿದ್ದಾನೆ ಗೊತ್ತಿಲ್ಲ. ಕ್ವವಾನೇನ ತಪಶ್ಚಿತಂ, ಎಲ್ಲ ತಪಸ್ಸು ಮಾಡಿದ ಗೊತ್ತಿಲ್ಲ. ಕಥಂವಾಜ್ಞಾಯತೆ ಸ್ವರ್ಗಕ್ಕೇನವಾಜ್ಞಾಯತೆ ಪಿತ, ಯಾರಿಗಾದ್ರೂ ಗೊತ್ತಾ ನಿಮಗೆ? ಯಾರಿಗೂ ಗೊತ್ತಿಲ್ಲ. ನೆರೆದವರು ಯಾರೂ ಅವನ ಐಡೆಂಟಿಟಿ ಅಥವಾ ಅವನ ಕ್ರೆಡೆನ್ಷಿಯಲ್ ಹೇಳುವುದಕ್ಕೆ ತಯಾರಾಗಲಿಲ್ಲ. ಗೊತ್ತಿಲ್ಲ ಅಂತ ಹೇಳಿದರು. ಅವರಿಗೆ ಯಾರಿಗೂ ಜ್ಞಾನವಾಗಿಲ್ಲ. ಎಲ್ಲರಿಗೂ ಅವನ ವಿಷಯದಲ್ಲಿ ಎಚ್ಚರವಿಲ್ಲದಂತಾಗಿದೆ. ಯಾಕೆ? ಅವನ ಅಭಿಮಾನಿಯಾದ, ಸೊಕ್ಕಿನಿಂದ ತಿರಸ್ಕಾರ ಮಾಡಿದ, ಅದಕ್ಕಾಗಿ. ಪೃಷ್ಠ ಆಸನ ಪಾಲಾಶ್ಚ ನಜಾನಿ ಮೈತ್ಯಥಾ ಬ್ರುವನ್, ಎಲ್ಲರೂ ಆಸನದಲ್ಲಿ ಕೂತವರು, ಬೇಕಾದಷ್ಟು ದೊಡ್ಡ ರಾಜರಿದ್ದಾರೆ. ಇವನ ಕಾಲದವರು, ಇವನ ಹಿಂದಿನವರು, ಇವನ ಮುಂದಿನವರು ಎಲ್ಲರಿದ್ದಾರೆ. ಆದರೆ ಯಾರಿಗೆ ಕೇಳಿದ್ರು ಅವನ ಪರಿಚಯವಿಲ್ಲ ಅಂತ ಆಯಿತು. ಸರ್ವೇತೇ ಹ್ಯಾವೃತ ಜ್ಞಾನ, ಅವರ ಜ್ಞಾನ ಆವೃತವಾಗಿತ್ತು, ಅವರಿಗೆ ಮರವು ಬಂದಿತ್ತು, ಮಾಚಿ ಹೋಗಿತ್ತು. ನಾಭ್ಯಜಾನಂತ ತಂ ನೃಪಂ, ಅವನನ್ನು ಗುರ್ತು ಸಿಗಲಿಲ್ಲ ಯಾರಿಗೆ. ಸಮುಹೂರ್ತಾದ ನೃಪೋ ಹತೌಜಾಶ್ಚಾಭವತ್ತದ, ಅವನ ಕಳೆ ಕುಂದಿ ಹೋಯಿತು. ಕಳೆಗುಂದಿ ಕೆಳಗೆ ಬಿದ್ದ. ಆಸನದಿಂದ, ಸ್ಥಾನದಿಂದ ಪ್ರಚಲಿತನಾದ. ಆಸನಾಚ್ಚ ಪರಿಚ್ಯುತ, ಕೆಳಗೆ ಬಿದ್ದ. ಅದೃಶ್ಯಮಾನಸ್ತಾನ್ ಸರ್ವಾನ್
ತಾನ್ ಪಶ್ಯನ್ ಅಪಶ್ಯಂಶ ಪುನಃ ಪುನಃ. ನೋಡ್ತಾನೆ, ಒಂದ್ಸಲ ಕಾಣಿಸ್ತಾನೆ, ಎರಡನೇ ಸಲ ಕಾಣಿಸ್ಲೇ ಇಲ್ಲ, ಕೆಳಗೆ ಬೀಳ್ತಾ ಇದ್ದಾನೆ. ಸ್ವರ್ಗದಿಂದ ಕೆಳಗೆ ಬೀಳ್ತಾ ಇದ್ದಾನೆ. ಧೋ 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 ಕೆಳಗೆ ಬೀಳ್ತಾ ಇದ್ದಾನೆ. ಅವನನ್ನು ತಡೆಗಟ್ಟುವವರಿಲ್ಲ, ಕೆಳಗೆ ಹಿಡಿಯುವವರಿಲ್ಲ, ಯಾರು ರಕ್ಷಣೆ ಮಾಡುವವರಿಲ್ಲ. ಈ ಅವಸ್ಥೆಯಲ್ಲಿ ಸ್ವರ್ಗದಿಂದ ಸದೇಹವಾಗಿ ಬೀಳ್ತಾ ಇದ್ದಾನೆ. ಕಿಮ್ಮಯ ಮನಸಾಧ್ಯಾತಮ ಶುಭಂ ಧರ್ಮದೂಷಣಂ. ಏನಂಥ ಪಾಪ ಮಾಡಿದ್ದೇನೆ, ಧರ್ಮವನ್ನು, ನನ್ನ ಪುಣ್ಯವನ್ನ ಹಾನಿ ಮಾಡಿಕೊಳ್ಳುವಂತಹ ಏನು ಪಾಪ ಮಾಡಿದ್ದೇನೆ ನಾನು ಅಂತಂತಾನೆ, ಕೇಳ್ತಾನೆ. ತೇತು ತತ್ರೈವ ರಾಜಾನಃ ಸಿದ್ಧಾಶ್ಚಾಪಸ ಅಪ್ಸರದ ಅಪಶ್ಯಂತ ನಿರಾಲಂಬಂ. ಏನು ಆಲಂಬವಿಲ್ಲದೆ ಇದ್ದಂತೆ ಕೆಳಗೆ ಪರಿಚ್ಯುತನಾಗಿ ಬೀಳ್ತಾ ಇರುವ ಯಯಾತಿಯನ್ನ ಕಂಡಿದ್ದಾರೆ. ನೋಡ್ತಾ ನಗುತ್ತಾ ಇದ್ದಾರೆ, ಆಶ್ಚರ್ಯಪಡ್ತಾರೆ, ಶೋಕಮಗ್ನರಾಗಿದ್ದಾರೆ. ಅಥೈತ್ಯ ಪುರುಷ ಕಶ್ಚಿತ್ ಕ್ಷೀಣ ಪುಣ್ಯ ನಿಪಾತಕಃ ಯಯಾತಿಮಬ್ರವೀದ್ರಾಜನ್ ದೇವರಾಜಸ್ಯ ಶಾಸನ. ದೇವರಾಜ ಇಂದ್ರ ಹೇಳಿದ್ದ ಅಂತನ್ನುವುದಕ್ಕಾಗಿ ಹೋಗಿ ಅವನಂತರ ಹೇಳ್ತಾ ಇದ್ದಾನೆ, ಅತೀವ ಮದವತ್ತಸ್ತ್ವಂ. ನೋಡಿ, ನಾವು ನಿತ್ಯ ಪ್ರತಿ ಕ್ಷಣವೂ ಅಹಂಕಾರಿಗಳಾಗಿ ವರ್ತಿಸ್ತೇವೆ. ಶ್ರೀಮಂತನಾಗಿದ್ರೆ ಬಡವನನ್ನು ನೋಡಿ, ಜ್ಞಾನಿಯಾಗಿದ್ರೆ ದಡ್ಡರನ್ನು ನೋಡಿ, ನೀತಿವಂತನಾಗಿದ್ರೆ ನೀತಿ ಇಲ್ಲದವರನ್ನು ನೋಡಿ, ಮಡಿವಂತನಾಗಿದ್ರೆ ಮಡಿ ಇಲ್ಲದವರನ್ನು ನೋಡಿ ತಿರಸ್ಕಾರ ಮಾಡುವಂತಹದ್ದು ನಮ್ಮೆಲ್ಲರ ಸ್ವಭಾವ. ಏನೋ ಒಂದು ಹೆಚ್ಚಿತ್ತು ಅಂದ್ರೆ ಮುಗಿದೋಯ್ತು. ಹೆಚ್ಚಿರ್ಲಿ ಬಿಡ್ಲಿ ಅಹಂಕಾರ ಪಡ್ತಾನೆ. ಹೆಚ್ಚಿದ್ರಂತೂ ಹೆಚ್ಚಿಲ್ಲದವರನ್ನ ನೋಡಿ ತಿರಸ್ಕಾರ ಮಾಡುವುದು ಮನುಷ್ಯನ ಸ್ವಾಭಾವಿಕವಾದ ಪ್ರಪೆನ್ಸಿಟಿ. ಈಸ್ ಪ್ರೋನ್ ಟು ಡೂ ಸೋ. ಅದಕ್ಕೆ ಹೇಳ್ತಾರೆ, ಅತೀವ ಮದಮತ್ತಸ್ತಂ ನ ಕಂಚಿನ್ನಾವಮನ್ಯಸೆ. ಇಂಥ ಒಬ್ಬ ವ್ಯಕ್ತಿ ಇಲ್ಲ, ನೀನು ಯಾರನ್ನ ಅವಮಾನ ಮಾಡಿಲ್ಲ. ಇಂಥ ಒಬ್ಬ ವ್ಯಕ್ತಿ ಇಲ್ಲ, ಎಲ್ಲರನ್ನ ಅವಮಾನ ಮಾಡಿ ನೀನು, ತಿರಸ್ಕಾರ ಮಾಡಿ ನೀನು, ಸೊಕ್ಕಿನಿಂದ ಇದ್ದಿ, ನೀನು ಉನ್ಮತ್ತನಾಗಿದ್ದಿ. ಆ ಮದವೇ ನಿನ್ನ ಈ ಹಾನಿಗೆ ಕಾರಣವಾಗಿದೆ. ನಿನ್ನ ಅಧಪಾತಕ್ಕೆ, ಚ್ಯುತಿಗೆ ಅದೇ ಕಾರಣವಾಗಿದೆ. ಎಚ್ಚರ ಇರಲಿ ನಿನಗೆ ಅಂತಾನೆ. ಮಾನೇನ ಭ್ರಷ್ಟ ಸ್ವರ್ಗಸ್ಥೆ. ನಿನ್ನ ಅಹಂಕಾರವೇ ನಿನ್ನ ಸ್ವರ್ಗದಿಂದ ಭ್ರಂಶವಾಗುವುದಕ್ಕೆ ಕಾರಣ. ಹುಷಾರ್, ನೋಡಿಕೋ ನೀನು. ಮನುಷ್ಯ ಕ್ರೋಧ, ಸಿಟ್ಟು ಅನ್ನುವುದು ಮಾಡುವುದಕ್ಕೆ ಒಂದು ನಿಮಿತ್ತ ಬೇಕಾಗತ್ತೆ. ಆದರೆ ಸೊಕ್ಕು ಅನ್ನುವುದನ್ನು ತಾನು ತೋರಿಸುವುದಕ್ಕೆ ನಿಮಿತ್ತ ಬೇಕಾಗುವುದಿಲ್ಲ. ಓಡಾಡ್ತಾ ನಿಂತಾಗ, ಕೂತಾಗ, ಎದ್ದಾಗ, ಹರಟೆ ಹೊಡುವಾಗ, ಮಾತಾಡುವಾಗ, ಬರೆಯುವಾಗ, ಯಾರನ್ನ ಯಾವ ಸಂದರ್ಭದಲ್ಲೂ ತನ್ನ ಸೊಕ್ಕಿನಿಂದ ಮಾತಾಡಬಹುದು. ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರಬಹುದು. ಇದು ಸೊಕ್ಕೆ. ಸ್ಯಾಮ್ಯುಯಲ್ ಸ್ಮೈಲ್ಸ್ ಅಂತನ್ನುವಂತಹ ಒಬ್ಬ ದೊಡ್ಡ ಗ್ರಂಥಕಾರ ಹೇಳ್ತಾನೆ, ಬಾಡಿ ಲ್ಯಾಂಗ್ವೇಜ್ ಅಂತ ಅನ್ನೋದು ಇವತ್ತೇನು ಹೊಸದಾಗಿ ಮಾತು ಬಂದಿದೆ, ಆ ಮಾತಿನ ಬಗ್ಗೆ ಹೇಳ್ತಾನೆ. ಕಾದಂಬರಿಯಲ್ಲಿ ನಾವು ನೋಡ್ತೇವೆ, ಶುಕದಾಸನ ಉಪದೇಶದ ಸಂದರ್ಭದಲ್ಲೂ ನಾವು ನೋಡ್ತೇವೆ, ಹೀಗೆ ಅನೇಕ ಕಡೆಗೆ ನಾವು ಕಾಣ್ತೇವೆ. ಮನುಷ್ಯ ತನ್ನ ದೇಹದಿಂದಲೇನೆ ತನ್ನ ಸೊಕ್ಕನ್ನು ಉಕ್ಕಿಸ್ತಾನೆ. ಸೊಕ್ಕು ಅತ್ಯಂತ ಕೆಟ್ಟ ದುರ್ವಾಸನೆಯ ವಸ್ತು, ಅತೀ ದುರ್ವಾಸನೆಯ ವಸ್ತು. ಅದರ ಹತ್ತಿರ ಹೋಗುವುದಕ್ಕೆ ಬೇಸರ ಬರುತ್ತದೆ, ಸಂಕೋಚವಾಗ್ತದೆ, ಮುಜುಗರವಾಗ್ತದೆ. ಅಂಥ ಹೊಲಸದ್ದು. ಆ ಸೊಕ್ಕಿಗೆ ಕಾರಣಗಳು 100, ಆದರೆ ಕಾರಣವಿಲ್ಲದೆ ಬರತಕ್ಕಂತಹ ಸೊಕ್ಕು ಒಂದು ಮೂಲಭೂತವಾಗಿದೆ. ಅದು ಮರೆಯುವುದಕ್ಕದ್ದಲ್ಲ. ಕಾರಣವಿತ್ತು ಸೊಕ್ಕು ಬರುವುದು, ಅಹಂಕಾರ ಬರುವುದು ಒಂದಿರಲಿ. ಕಾರಣವಿಲ್ಲದೆ ಬರುವ ಸೊಕ್ಕು ಉಂಟು. ಏನೂ ಕಾರಣವಿಲ್ಲ. ಒಬ್ಬ ದಡ್ಡ, ಒಬ್ಬ ಬಡವ, ದಡ್ಡ ಪ್ಲಸ್ ಬಡವ ಪ್ಲಸ್ ಅನ್ಸ್ಕಿಲ್ಡ್ ಪ್ಲಸ್ 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 ಎಷ್ಟೆಷ್ಟು ಶಾರ್ಟ್ ಮೀನ್ಸ್ ಏನೇನು ಬೇಕು ಎಲ್ಲ ಅವಗುಣಗಳಿವೆ. ಆದರೂ ಅವನಿಗೆ ಸೊಕ್ಕಿಗೆ ಬರುವುದು ಬಿಡುವುದಿಲ್ಲ. ಅಲ್ಲಿ ಹೋಗೋ, ಕೆಲಸ ಮಾಡು, ಸಂಪಾದನೆ ಮಾಡು, ಕೊಡ್ತಾರವರು. ಹೇಳಿದ್ದನ್ನು ಕೇಳ್ಕೊಂಡು ಕೆಲಸ ಮಾಡುವುದಿಲ್ಲ. ನನಗೇನಾಗಿದೆ, ನಾನು ಯಾಕೆ ಕೆಲಸ ಮಾಡಿ? ಇಂಥ ಜನ ಎಷ್ಟು ನೋಡುವುದಿಲ್ಲ ನಾವು. ಅಂದ್ರೆ ಈ ತರಹದ, ಅದಕ್ಕೆ ಹೇಳ್ತಾರೆ ಬಹಳ ವಿಚಿತ್ರ. ಮಾನೇನ ಭ್ರಷ್ಟ ಸ್ವರ್ಗಸ್ಥೆ ನಾರ್ಹಸ್ತಂ ಪಾರ್ಥಿವಾತ್ಮಜ. ಆದ್ದರಿಂದ ನೀನು ಸ್ವರ್ಗದಲ್ಲಿ ಇರುವುದಕ್ಕೆ ನಾಲಾಯಕ್, ನೀನು ಭೂಮಿಯ ಮೇಲೆ ಬೀಳ್ಬೇಕು. ನೀನು ಪತೇಯಂ ಸತ್ಸ್ವಿತಿ ವಚಸ್ತ್ರಿತು. ಹೀಗೆ ಗೊತ್ತಾದಾಗ ಆಗ ಕಣ್ತೆರಿತು, ಅಯ್ಯೋ ನಾನು ಎಂಥ ಅಪರಾಧ ಮಾಡಿಬಿಟ್ಟೆ. ಹಾಗಾದರೆ ಮಾನಿಷ್ಠರಾದವರಿಗೆ, ಸೊಕ್ಕಿನವರಿಗೆ, ಗರ್ವಿಷ್ಠರಿಗೆ ಸ್ವರ್ಗದಲ್ಲಿ ಸ್ಥಾನವಿಲ್ವಾ? ಇಲ್ಲ, ಸ್ಥಾನವಿಲ್ಲ. ಆದ್ದರಿಂದ ನೀನು ಬೀಳ್ಬೇಕು. ಆಯ್ತು, ನಾನು ಬೀಳ್ತೇನೆ. ಆದರೆ ನಾನು ಬೀಳುವಾಗ ನಾನು ಬೀಳಬೇಕಾದದ್ದು ಒಳ್ಳೆ ಸಜ್ಜನರ ಮಧ್ಯದಲ್ಲಿ ನಾನು ಬೀಳ್ಬೇಕು. ಸಜ್ಜನರ ಮಧ್ಯದಲ್ಲಿ ಬಿದ್ರೆ ಏನಾಗತ್ತೆ ಅಂತ ಅನ್ನೋದನ್ನು ನೋಡ್ಕೊಳ್ಳಿ. ಉತ್ತಮರ ಸಂಘವನ್ನು ಎನಗಿತ್ತು ಸಲಹು. ಏನಾಗತ್ತೆ ನೋಡ್ಕೊಳ್ರಿ. ನಿಜವಾಗಿ ಸಲಹುತ್ತಾನೆ ಪರಮಾತ್ಮ. ಸಜ್ಜನರ ಸಹವಾಸದಲ್ಲಿದ್ರೆ ಏನೋ ಆಗಿಬಿಡ್ತದೆ, ಒಳ್ಳೇದಾಗತ್ತೆ.
ಹಿತವಾಗಿ. ಹಾಗಾಗಿ ಪತೇಯಂ ಸತ್ಸ್ವಿತಿ, ದೇವತೆಗಳಿಗೆಲ್ಲ ಹೇಳ್ತಾನೆ, ನಾನು ಬೀಳ್ತಾ ಇದ್ದೀನಿ, ಬೀಳ್ತೀನಿ, ನೀವು ಬೀಳಿಸ್ತಾ ಇದ್ದೀರಿ, ನಾನು ಬೀಳ್ತೀನಿ. ಆದ್ರೆ ನಂದು ಒಂದೇ ಪ್ರಾರ್ಥನೆ, ನನ್ನೊಂದೇ ಬೇಡಿಕೆ, ನಾನು ಸಜ್ಜನರ ಮಧ್ಯದಲ್ಲೇ ಬೀಳ್ಬೇಕು, ದುರ್ಜನರ ಮಧ್ಯದಲ್ಲಲ್ಲ, ಇನ್ನೆಲ್ಲೋ ಅಲ್ಲ. ಆಯ್ತು ಅಂತ ಒಪ್ಪಿದ್ರು. ನೈಮಿಷ ಕ್ಷೇತ್ರದಲ್ಲಿ ವಾಜಪೇಯ ಯಾಗವನ್ನು ಮಾಡ್ತಾ ಇದ್ದಾರೆ. ವಾಜಪೇಯ ಯಾಗವನ್ನು ಮಾಡುವುದಕ್ಕೆ ಸೇರಿದವರು ಯಾರು ಅಂದ್ರೆ ಈ 4 ಜನ ಮಾಧವಿಯ ಮಕ್ಕಳು, ಅಂದ್ರೆ ಯಯಾತಿಯ ದೌಹಿತ್ರರು. ಬೀಳುವ ಯಯಾತಿ ತನ್ನ ಮಗಳ ಮಕ್ಕಳಾದ ಈ 4 ಏನು ನೈಮಿಷಾರಣ್ಯದಲ್ಲಿ ತಪಸ್ಸು ಅಥವಾ ವಾಜಪೇಯ ಯಾಗವನ್ನು ಮಾಡ್ತಾ ಇದ್ದಾರೋ ಅವರ ಮಧ್ಯದಲ್ಲಿ ಬೀಳ್ತಾ ಇದ್ದಾನೆ, ಮೇಲಿಂದ ಬೀಳ್ತಾ ಇದ್ದಾನೆ. ಇವರೆಲ್ಲ ತಪಸ್ವಿಗಳು, ಇವರು ಮಹಾ ಸಮರ್ಥರು. ಹಾಗಾಗಿ ಅವನನ್ನ ನೋಡಿದ್ರು, ಕಣ್ಣಾರೆ ಕಂಡ್ರು, ಬೀಳ್ತಾ ಇದ್ದಾನೆ, ದಿವ್ಯ ದೇಹ ಆದರೂ ಅವನು ಕಂಡಿದ್ದಾನೆ. ಕಂಡಾಗ ಯಾರು ನೀನು? ಆಗ ಇದರ ಸಂವಾದ ಹಿಂದೆ ಉತ್ತರ ಯಯಾತ ಅಂತ ಅನ್ನೋದು ಬಂದಿದೆ ಆದಿಪರ್ವದಲ್ಲಿ ಆ ಸಂವಾದಗಳೆಲ್ಲ ಇದೆ. ಬಹಳ ಉತ್ತಮವಾದ ಸಂವಾದವಿದೆ. ಅದು ಇದು ಕಲಿಸಿ ಸೇರಿಸಿ ಬೆರೆಸಿ ನೋಡಿದ್ರೆ ಅರ್ಥ ಬಹಳ ರುಚಿಯಾಗತ್ತೆ. ಅಲ್ಲಿ ಬೇಕಾದಷ್ಟು ಪ್ರಶ್ನೋತ್ತರಗಳಾಗತ್ತೆ. ಆಗ ಅವನು ಹೇಳ್ತಾನೆ, ನೀನ್ ಬೀಳ್ಬೇಡ. ಪ್ರತರ್ಧನ, ವಸುಮನ, ಶಿಬಿ ಮತ್ತು ಅಷ್ಟಕ 4 ಜನ ನೀನ್ ಬೀಳ್ಬೇಡ. ಮೊದಲು ಅವನು ಯಾರು ಅಂತ ಗೊತ್ತಿಲ್ಲ ಅವರಿಗೆ ನಿಜವಾಗಿ. ಮೊದಲು ನೀನ್ ಬೀಳ್ಬೇಡ, ನೀನ್ ಸ್ವರ್ಗದಿಂದ ಬೀಳ್ತಾ ಇದ್ದಿ, ನಿನ್ನನ್ನು ನಾವು ಕಾಪಾಡ್ತೇವೆ, ನೀನ್ ಬೀಳ್ಬೇಡ, ನಿನಗೇನು ಪುಣ್ಯ ಕಮ್ಮಿ ಇದೆಯಾಗಿ ನಾವು ನಿನ್ನನ್ನ ರಕ್ಷಿಸ್ತೇವೆ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ವಾಜಪೇಯನ ಯಜ್ಞೇನ ತರ್ಪಯಂತಿ ಕೋ ಭವಾನ್ ಕಸ್ಯವಾ ಬಂಧು, ಯಾರು ನೀನು ಏನು? ಅವನು ಹೇಳ್ತಾರೆ, ನಾನು ಯಯಾತಿ. ಸರ್ವೇಶಾಂ ನಃ ಕೃತ ಬಲಂ ಧರ್ಮಶ್ಚ ಪ್ರತಿಗೃಹ್ಯತಾಂ. ಹಾಗಾದ್ರೆ ಯಯಾತಿ ಅಂದ್ರೆ ನಮ್ಮ ತಾಯಿಯ ತಂದೆ, ಆದ್ದರಿಂದ ನಾವು ಮಾಡಿದ ಯಜ್ಞದ ಫಲವನ್ನು ನಿಮ್ಗೆ ಕೊಡ್ತೇವೆ, ಸ್ವೀಕಾರ ಮಾಡಿಕೊಂಡು ಹೋಗು. ನಾನೇನು ಬ್ರಾಹ್ಮಣೇನು? ನೀವು ಕೊಟ್ಟ ಪುಣ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ನಾನು ದೇಶಾವರಿ ಬ್ರಾಹ್ಮಣ, ನಾನು ದಕ್ಷಿಣೆ ತೆಗೆದುಕೊಂಡು ಹೋಗಲಿಕ್ಕೆ ನಾನು ತಗೊಂಡು ಹೋಗೋದಿಲ್ಲ. ನಾಹಂ ಪ್ರತಿಗ್ರಹಧನೋ ಬ್ರಾಹ್ಮಣ, ಪ್ರತಿಗ್ರಹವನ್ನು ಮಾಡಿ ಹಣವನ್ನು ಗಳಿಸುವಂತಹ ಬ್ರಾಹ್ಮಣನಲ್ಲ ನಾನು. ಕ್ಷತ್ರಿಯೋಹಂ, ನಾನು ಕ್ಷತ್ರಿಯ. ನನ್ನ ಬಾಹು, ನನ್ನ ವೀರ್ಯ, ನನ್ನ ತಪಸ್ಸು, ನನ್ನ ಸಾಧನೆಗಳಿಂದ ನಾನು ಪಡೆಯುವವ. ಇನ್ನೊಬ್ಬರ ಮೇಲೆ ನಾನು ಉಳ್ಳಾಡುವುದಿಲ್ಲ. ಆದ್ರಿಂದ ನೀವು ಕೊಟ್ಟದ್ದನ್ನು ತಗೊಳ್ಳೋದಿಲ್ಲ ಅಂತಂದಾಗ ಆಗ ಮೃಗಚರ್ಯಾಕ್ರಮಾಗತಳಾದಂತಹ ಮಾಧವಿ ಮಗಳು, ಅವಳು ಈ 4 ಜನ ಮಕ್ಕಳಿದ್ದದ್ದ ಸ್ಥಳಕ್ಕೆ ಬರ್ತಾಳೆ. ಬಂದು ನೋಡ್ತಾಳೆ, ಆಗ ರಾಜ ಬೀಳ್ತಾ ಇದ್ದಾನೆ. ಯಯಾತಿ ಗೊತ್ತಾಯ್ತು, ತಮ್ಮಪ್ಪ ಅಪ್ಪ ತಂದೆ ಅಂತ ತಕ್ಷಣಕ್ಕೆ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿದಾಗ ಕೇಳ್ತಾರೆ, ಯಾರಿವಳು? ಇವು ನಮ್ಮಪ್ಪ. ಓಹೋ, ಹಾಗಾದ್ರೆ ನಮ್ಮ ಅಜ್ಜ ಇವನು ಮಾತಾಮಹ ಅಂತ ಹೇಳಿ ಅವನನ್ನ ಗೌರವದಿಂದ ತವ ಪುತ್ರಸ್ತಪೋಧನೆ, ಇವರೆಲ್ಲ ನಿನ್ನ ಮಕ್ಕಳ ಅಂತ ಕೇಳ್ತಾನೆ ಯಯಾತಿ. ಹೌದು ಅಂತಂತಾರೆ. ಆಗ ತೇಷಾಂ ತದ್ಭಾಷಿತಂ ಶುತ್ವ ಮಾಧವಿ ಪರಯಾಮುದ ಪಿತರಂ ಸಮುಪಾಗಚ್ಚದ್ದೆ ಯಾತಿಂ ಸಾಬವಂದಚ. ದೌಹಿತ್ರಾಸ್ತವ, ನಿನ್ನ ಮಗಳ ಮಕ್ಕಳು. ಆದ್ದರಿಂದ ನೀನು ಅವರು ಕೊಟ್ಟದ್ದನ್ನ ಇದು ಪ್ರತಿಗ್ರಹ ಅಂತ ತಿಳಿಬೇಡ. ಪ್ರತಿಗ್ರಹ ಅಂತ ಆಗುವುದಿಲ್ಲ. ಯಾರೋ ಯಾರಿಗೋ ಕೊಟ್ರೆ ದಾನ ದಕ್ಷಿಣೆ ಅಂತಾಗತ್ತೆ. ಮೊಮ್ಮಕ್ಕಳು ಅಜ್ಜನಿಗೆ ಕೊಟ್ರೆ ಅದ್ಯಾಕ್ ದಕ್ಷಿಣೆ ಅಂತಾಗತ್ತೆ, ದಾನ ಅಂತ ಆಗುವುದಿಲ್ಲ. ಆದ್ದರಿಂದ ನೀನು ಕ್ಷತ್ರಿಯನಾಗಿದ್ರು ಇದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿದೆ, ಸ್ವೀಕಾರ ಮಾಡು ಅಂತ ಹೇಳಿದಾಗ ಆಗ ನಾನು ಮಾಧವಿ ಮೊದಲು ಹೇಳ್ತಾಳೆ, ನಾನು ಇಷ್ಟು ದಿನಗಳವರೆಗೆ ಅಖಂಡವಾಗಿ ಮೃಗಚರ್ಯಾದಿಂದ ತಪಸ್ಸು ಮಾಡಿದ್ದಕ್ಕೆ ಏನು ಪುಣ್ಯ ಗಳಿಸಿದ್ದೇನೋ ಆ ಪುಣ್ಯದ ಅರ್ಧವನ್ನು ನಾನು ನಿನಗೆ ಕೊಡ್ತೇನೆ, ಸ್ವೀಕಾರ ಮಾಡು ಅಂತಂದಾಗ ಯಯಾತಿ ಠಕ್ ಅಂತ ಮೇಲಕ್ಕೆ ಹೋದ. ಕೆಳಗೆ ಬೀಳುವ ಮಧ್ಯದಲ್ಲಿ ನಿಲ್ಲಿಸಿದ ಆ ಯಯಾತಿ ಮೇಲೆ ಜಿಗಿದು ಬಿಟ್ಟ, ಅಷ್ಟು ಎತ್ತರಕ್ಕೆ ಹೋದ. ತಥೋರ್ಧಂ ಪ್ರತಿ ಯಸ್ಮಾದ್ರಾಜನ್ನರ ಸರ್ವೇ ಅಪತ್ಯ ಫಲಭಾಗಿನಃ ತಸ್ಮಾದಿಚ್ಛಂತಿ ದೌಹಿತ್ರಾಣಿ ಯಥಾತ್ವಂ ವಸುಧಾಧಿಪ ಮಾತಾಮಹಮಥಾಬ್ರುವನ್ ದೌಹಿತ್ರಾಸ್ತೆ ವಯಂ ರಾಜನ್ ದಿವಮಾರೋಹ ಪಾರ್ಥಿವ ಮೇಲ್ ಹೋಗು ಅಂತಂದಾಗ ಅಥ ಅಕಸ್ಮಾತ್ ಉಪಾಗತೋ ಗಾಲವೋಪ್ಯಾಹ, ಗಾಲವ ಋಷಿಗಳು ಬರ್ತಾರೆ. ಗಾಲವ ಋಷಿಗಳು ಬಂದು ಹೇಳ್ತಾರೆ, ಮಹಾರಾಯ ನೀನು ನಿನ್ನ ಮಗಳನ್ನು ಕೊಟ್ಟದ್ದಕ್ಕೆ ನನ್ನ 600 + 200 ಕುದುರೆಗಳನ್ನ ಕೊಟ್ಟು ಮುಗಿಸಿದ್ದೇನೆ. ಈಗ ನಾನು ರಣಭಾರ ಮುಕ್ತನಾದದ್ದರಿಂದಾಗಿ ತಪಸ್ಸು ಮಾಡುವುದು ಸಾಧ್ಯವಾಗಿದೆ. ಅಂದಿನಿಂದ ಇಂದಿನವರೆಗೆ ಮಾಡಿದ ತಪಸ್ಸಿನ 8ನೇ ಭಾಗವನ್ನು ನಾನು ನನಗೆ ಕೊಡ್ತೇನೆ. ಅಷ್ಟಮ ಭಾಗವನ್ನು ಅವರು ಕೊಟ್ಟರು, ಅರ್ಧ ಭಾಗವನ್ನ ಮಾಧವಿ ಕೊಟ್ಟಿದ್ದಾಳೆ. ಆಮೇಲೆ ಪ್ರತ್ಯಭಿಜ್ಞಾತ ಮಾತ್ರೋಥ ಸದ್ಭಿರ್ನರೈಹಿ, ಸಜ್ಜನರಾಗ ಗುರ್ತು ಹಿಡಿಯುವುದಕ್ಕೆ ಪುಣ್ಯ ಬಂತು. ಸಜ್ಜನರು ಗುರ್ತು ಹಿಡಿಯುವುದಕ್ಕೆ ಶುರು ಮಾಡಿದರು. ಇವನು ಯಯಾತಿ, ಇವನು ಯಯಾತಿ, ಯಯಾತಿ ಅಂತ ಗುರ್ತು ಹಿಡಿಯುವುದಕ್ಕೆ ಸಾಧ್ಯವಾಯಿತು. ಆಗ ಸಮಾನರೋಹ ನೃಪತಿ ಅಸ್ಪೃಶನ್ ವಸುಧಾತಲಂ, ಭೂಮಿಗೆ ಕಾಲು ಹಚ್ಚದಿದ್ದಂತೆ
ಅವನ ಮೇಲೆ ನಿಂತವನು ಹಾಗೆ ಮೇಲೆ ಇರುವುದಕ್ಕೆ ಶುರು ಮಾಡಿದ. ಪುಣ್ಯ ಬಂದಂತೆ ಬಂದಂತೆ ಯಯಾತಿರ್ ದಿವ್ಯ ಸಂಸ್ಥಾನ, ದಿವ್ಯವಾದ ದೇಹ ಅವನದು. ಆಗ ವಸುಮನ ಅವನು ದಾನ ಕೊಡ್ತಾನೆ. ಏನ್ ಅದ್ಭುತ! ಪ್ರಾಪ್ತಮಾನಸ್ಮಿಯಲ್ಲೋ ಕೇವಲ ಸರ್ವವರ್ಣಿಶ್ವಗರ್ಹಯ, ಎಲ್ಲ ಜಾತಿಯವರಿಗೂ ಕೂಡ ನಾನು ಏನೂ ತಿರಸ್ಕಾರ ಮಾಡದೇ ಇದ್ದದ್ದರಿಂದ, ಕ್ಷತ್ರಿಯನಾಗಿ, ರಾಜನಾಗಿ, ಚಕ್ರವರ್ತಿಯಾಗಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಯಾರಿಗೂ ಗರ್ಹ ತಿರಸ್ಕಾರ ಮಾಡದೇ ಇದ್ದದ್ದರಿಂದ ಏನು ಪುಣ್ಯ ನನಗೆ ಬಂದಿದೆಯೋ ಆ ಉಪಚಿತವಾದ ಪುಣ್ಯದಲ್ಲಿಯ ಭಾಗವನ್ನ ನಾನು ನಿನಗೆ ಧಾರೆ ಎರೆದು ಕೊಡ್ತೇನೆ, ನೀನು ಸ್ವರ್ಗಕ್ಕೆ ಹೋಗು ಅಂತಾನೆ ವಸುಮನ. ನೋಡಿ, ಅಂದ್ರೆ ಒಂದೊಂದು ಮಾತು ಸಂದೇಶವಿದೆ. ಶೂದ್ರನಿಗಾಗಲಿ, ವೈಶ್ಯನಿಗಾಗಲಿ, ಕ್ಷತ್ರಿಯನಾಗಲಿ, ಬ್ರಾಹ್ಮಣನಿಗಾಗಲಿ ತಿರಸ್ಕಾರ ಮಾಡದೇ ಇದ್ರೂ ಒಂದು ಪುಣ್ಯವಿದೆ. ಗೌರವದಿಂದ ಕಾಣು ಅಂದ್ರೆ ನಿನಗೆ ಪುಣ್ಯವಿದೆ. ಕೊಡುವುದಲ್ಲ, ಕೊಟ್ಟದ್ದಕ್ಕಲ್ಲ, ಮರ್ಯಾದೆ ಮಾಡಿದ್ದಕ್ಕಲ್ಲ, ಗರ್ಹ ಮಾಡದೇ ಇದ್ದದ್ದಕ್ಕಾಗಿ, ಅವರನ್ನು ನಿಂದೆ ಮಾಡದೇ ಇದ್ದದ್ದಕ್ಕಾಗಿ ಪುಣ್ಯವಿದೆ. ತದಪ್ಯಥ ಚ ದಾಸ್ಯಾಮಿ ತೇನ ಸಂಯುಜ್ಯತಂ ಭವಾನ್ ಯತ್ಫಲಂ ದಾನಶೀಲಸ್ಯ. ದಾನ ಕೊಟ್ಟವನಿಗೆ ಏನು ಫಲ ಬರುತ್ತೋ, ಕ್ಷಮಾಶೀಲನಾದವನಿಗೇನು ಫಲವೋ, ಎಚ್ಚಮೇ ಫಲಮಾಧಾನೆ ತೇನ ಸಂಯುಜ್ಯತಂ ಭವಾನ್. ಪ್ರತದ್ದನ ಹೇಳ್ತಾನೆ, ನಾನು ಧರ್ಮದಲ್ಲಿ ಆಸಕ್ತ, ನಾನು ಯುದ್ಧದಲ್ಲಿ ತತ್ಪರ, ಎಂದೆಂದಿಗೂ ಯುದ್ಧದಲ್ಲಿ ಪರಾಂಗುಖನಾಗಿ ಹೋಗಿಲ್ಲ, ಅದರಿಂದ ಬಂದ ಪುಣ್ಯವೇನಿದೆ ಅದನ್ನು ನಾನು ನಿಮ್ಗೆ ಕೊಡ್ತೇನೆ. ಔಶೀನರು ಹೇಳ್ತಾನೆ, ನಾನು ಸುಳ್ಳು ಮಾತೇ ಆಡಿಲ್ಲ, ಇತ್ಯಾದಿ ಇತ್ಯಾದಿ. ಅವುಗಳಲ್ಲಿ ಬಂದ ಪುಣ್ಯ ಏನಿದೆ ಅದನ್ನು ನಾನು ನಿಮ್ಗೆ ಕೊಡ್ತೇನೆ. ಸತ್ಯವನ್ನೇ ಎಂದೆಂದಿಗೆ ಬಿಟ್ಟಿಲ್ಲ. ಅಷ್ಟಕ ಹೇಳ್ತಾನೆ, ಬೇಕಾದಷ್ಟು ಯಜ್ಞಗಳನ್ನು ಮಾಡಿದ್ದೇನೆ, ಅದನ್ನು ಕೊಡ್ತೇನೆ. ಕ್ರತುಷ್ವನುಪಯುಕ್ತಾನಿ ತೇನ ಸತ್ಯೇನ ಖಂ ವ್ರಜ ಯಥಾ ಯಥಾ ಹಿ ಜಲ್ಪಂತಿ ದೌಹಿತ್ರಾಸ್ತಂ ತತ್ ನರಾಧಿಪ ತಥಾ ತಥಾ ವಸುಮತೀಂ ತ್ಯಕ್ತ್ವಾ ತ್ಯಕ್ತ್ವಾ ರಾಜ ದಿವಂ ಯಯೌ. ಯಾರ್ಯಾರು ಎಷ್ಟೆಷ್ಟು ಪುಣ್ಯವನ್ನು ಹೀಗೆ ಕೊಟ್ಟರೋ ಅಷ್ಟಷ್ಟು ಅವನು ಮೇಲೆ ಹೋಗ್ತಾ ಇದ್ದ, ಅಷ್ಟು ಮೇಲೆ ಹೋಗ್ತಾ ಇದ್ದ. ಇವರು ಮೆಟಫಿಸಿಕಲ್ ಆದಂತಹ ಅಭೌತಿಕವಾದ ಪುಣ್ಯವನ್ನು ಕೊಟ್ರೆ ಅವನು ಭೌತಿಕವಾಗಿ ಮೇಲೆ ಇರ್ತಿದ್ದ. ಇದು ಕಣ್ಣಾರೆ ನೋಡಿ ಆನಂದ ಪಟ್ಟಿದ್ದಾರೆ. ಆಗ ಅಚಲಂ ಸ್ಥಾನಮಾಸಾಧ್ಯ, ಸ್ವರ್ಗಕ್ಕೆ ಏರಿದ, ಸ್ವರ್ಗಕ್ಕೆ ಹೋಗಿ ಅಚಲವಾದ ಸ್ಥಾನದಲ್ಲಿ ಕೂತ್ಕೊಂಡ. ದೌಹಿತ್ರ ಫಲ ನಿರ್ಜಿತಂ, ತನ್ನ ಹೆಣ್ಣು ಮಕ್ಕಳ ಮಕ್ಕಳು ಕೊಟ್ಟಂತಹ ಪುಣ್ಯ. ಅದಕ್ಕಾಗಿ ಶ್ರಾದ್ದದಲ್ಲಿ ಹೆಣ್ಣು ಮಕ್ಕಳ ಮಕ್ಕಳಿಗೆ ಅಗ್ರಸ್ಥಾನ, ಅವರಿಗೆ ಮೊದಲು ಊಟ, ಅವರಿಗೆ ದಕ್ಷಿಣೆ, ಅವರಿಗೆ ದಾನ ವಿಶೇಷವಾಗಿ. ಹೀಗಾಗಿ ಅಚಲಂ ಸ್ಥಾನಮಾಸಾಧ್ಯ ದೌಹಿತ್ರ ಫಲ ನಿರ್ಜಿತಂ ಅಕ್ಷಯಸ್ತವಲೋಕೋಯಂ ಕೀರ್ತಿಶ್ಚೈವ ಅಕ್ಷಯಾದಿವಿ. ಬಹಳ ಪುಣ್ಯವಂತನಾಗಿದ್ದಿ, ಬಾ ಕೂತ್ಕೋ ಅಂತ ಹೇಳಿ ಅಚಲವಾದ ಸ್ಥಾನವನ್ನು ಕೊಟ್ಟು ಅವನನ್ನು ಕೂಡಿಸಿದರು. ಮತ್ತೆ ಯಥಾ ಪ್ರಕಾರ ಪುನಸ್ತವೈವ ತ್ವಯೈವ ರಾಜರ್ಷೆ, ಬೇಕಾದಷ್ಟು ಪುಣ್ಯ ಮಾಡಿದ್ದಿ ಮಹಾರಾಯ ನೀನು, ಆದರೆ ನೀನು ಮಾಡಿದ ಮಾನದಿಂದ, ಸೊಕ್ಕಿನಿಂದ ನಿನ್ನ ಪುಣ್ಯವನ್ನ ನೀನೇ ಹಾಳು ಮಾಡಿಕೊಂಡಿ. ಹುಷಾರ್. ಅರ್ಥವಾಯ್ತಾ? ಪುಣ್ಯ ಇಲ್ಲ ಅಂತಿಲ್ಲ, ಆದರೆ ಪುಣ್ಯ ಘಾತವಾಗತ್ತೆ ನಾವು ಮಾಡುವ ಸೊಕ್ಕಿನಿಂದ, ಅಹಂಕಾರದಿಂದ. ಎಷ್ಟು ಎಚ್ಚರವನ್ನು ಕೊಡುತ್ತಾರೆ. ಕ್ಷಣ ಕ್ಷಣಕ್ಕೂ ಈ ಯಯಾತಿಯ ಒಂದು ಚಿತ್ರವನ್ನು ಹಾಕೊಂಡು ಅದನ್ನು ಸ್ಮರಣೆ ಮಾಡ್ತಾ ಇರಬೇಕು, ಈ ಆದರ್ಶವನ್ನು ನೆನೆಸ್ತಾ ಇರಬೇಕು, ಈ ಸಂದೇಶವನ್ನು ನಾವು ಅಳವಡಿಸ್ಕೋಬೇಕು. ಆವೃತಂ ತಮಸಾ ಚೇತಃ, ನೀನು ಮಾಡಿದ್ದು ಪುಣ್ಯ ಬೇಕಾದಷ್ಟಿತ್ತೋ ಅಪ್ಪಯ್ಯ, ಆದರೆ ಅದೆಲ್ಲ ಪುಣ್ಯ ನೀನು ಮಾಡಿದ ಅಹಂಕಾರದಿಂದಾಗಿ ಘಾತಿತವಾಯಿತು. ಘಾತಿತವಾದದ್ದಕ್ಕಾಗಿ ನಿನ್ನ ಸುತ್ತಮುತ್ತಲಿನ ಜನ ನೀನು ಯಯಾತಿ ಅಂತ ದೊಡ್ಡ ಚಕ್ರವರ್ತಿ ಅಂತ ಗೊತ್ತಿದ್ರು ಆಗ ಅವರಿಗೆ ಮರು ಬಂತು. ಹಾಗಾಗಿ ನೀನು ಯಯಾತಿ ಅಂತ ಗೊತ್ತೇ ಆಗಲಿಲ್ಲ. ಅವರು ಒಬ್ಬರೇನಾದ್ರೂ ಹೇಳಿದ್ರು ನಿನ್ನನ್ನು ಇಟ್ಕೋತಿದ್ವಿ. ಅದರ ಅರ್ಥ ಏನು? ಮಹಾಭಾರತದಲ್ಲಿ ಮತ್ತೊಂದು ಕಡೆಗೆ ಬರ್ತದೆ, ಎಷ್ಟು ಕೀರ್ತಿಯೋ ಅಷ್ಟು ದಿನಗಳವರೆಗೆ ಭೂಲೋಕದಲ್ಲಿ ಕೀರ್ತಿ ಇದ್ದಷ್ಟು, ಧವಲ ಕೀರ್ತಿ ಇದ್ದಷ್ಟು ದಿನಗಳವರೆಗೆ ಸ್ವರ್ಗದಲ್ಲಿ ಅವನಿಗೆ ಸುಖ ಸಿಗತ್ತೆ. ಹಾಗೆ ನಿನ್ನ ಗುರ್ತಿಡಿಯೋರು ಸಿಗಲಿಲ್ಲ. ಏತ್ವಾಂ ನಾಭಿಜನಂತಿ ತಥೋ ಜ್ಞಾತೋಸಿ ಪಾತಿತಃ ಪ್ರೀತೈವ ಚಾಸಿ ದೌಹಿತ್ರೈ. ನಿನ್ನ ದೌಹಿತ್ರರು ಮಗಳ ಮಕ್ಕಳಿಂದ ಅವರ ಪುಣ್ಯದಿಂದ ನೀನು ತಾರಿತನಾದಿ ಉತ್ತಮವಾದ ಲೋಕವನ್ನ ಹೊಂದಿದಿ. ಸಂತೋಷ. ಬ್ರಹ್ಮದೇವರು ಕಂಡ್ರು. ಬ್ರಹ್ಮದೇವರಿಗೆ ಹೋಗಿ ಗಂಟು ಬಿದ್ದ. ಅವರ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಗಂಟು ಬಿದ್ದ. ಪಿತಾಮಹರೇ, ಈ ಪ್ರಶ್ನೆ ಇನ್ನೊಬ್ಬರಿಗೆ ಕೇಳಿದರೆ ಸರಿಯಾಗಿ ಉತ್ತರ ಸಿಗುವುದಿಲ್ಲ ಅಂತ ನನಗನಿಸಿದೆ, ಆದ್ದರಿಂದ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ. ಕಥಂ ಅನೇಕ ಕ್ರತುದಾನೌಘೈ ಅರ್ಜಿತಂ ಮೇ ಮಹತ್ಫಲಂ. ಎಷ್ಟು ಯಜ್ಞ, ಎಷ್ಟು ದಾನ, ಎಷ್ಟು ತಪಸ್ಸು, ಎಷ್ಟು ಮಾಡಿದ್ದೇನೆ, ಇಷ್ಟೆಲ್ಲ ಮಾಡಿದ್ದರ ಫಲ ಅಪಾರವಾದದ್ದು,
ಸ್ವರ್ಗ ಲಕ್ಷ ಲಕ್ಷ ವರ್ಷಗಳವರೆಗೆ ನಾನು ಸ್ವರ್ಗವನ್ನು ಅನುಭವಿಸಬೇಕಾದದ್ದು. ಅಂಥದ್ದೆಲ್ಲ ಬಿಟ್ಟು ನಾನು ಕೆಲವು ಕಾಲದಲ್ಲೇನೆ ನಾನು ಸ್ವರ್ಗದಿಂದ ಚ್ಯುತನಾದನಲ್ಲ, ಯಾಕೆ ಹೀಗೆ ಹೇಗೆ ಸಾಧ್ಯ ಇದು ಅಂತ ಬ್ರಹ್ಮದೇವರಿಗೆ ಹೋಗಿ ಕೇಳ್ತಾನೆ. ಕಥಂ ತದಲ್ಪ ಕಾಲೇನ ಕ್ಷೀಣಂ ಏನಾಸ್ಮಿ ಪಾತಿತಃ ಭಗವನ್ ವೇತ್ತ ಲೋಕಂಶ್ಚ ಶಾಶ್ವತನ್ ಮಮ ನಿರ್ಜಿತಾನ್. ನಾನು ಗಳಿಸಿದ ಲೋಕಗಳು, ನನ್ನ ಪುಣ್ಯದಿಂದ ಪಡೆಯಬಹುದಾದ ಲೋಕಗಳ ಪರಿಚಯ ನಿಮಗೆಲ್ಲ ಗೊತ್ತಿದೆ. ನೀವೇ ಕೊಡುವವರು, ಲೋಕಪ್ರದಾನ ಮಾಡುವವರು. ಹಾಗಾಗಿ ನನಗೆ ಹೇಳಿ ಅಂದಾಗ, ವೇತ್ತ ಲೋಕಂಶ್ಚ ವಿಪ್ರನಷ್ಟಂ ಮಹಾದ್ಯತೆ ಅಂತಂದಾಗ, ಅಭಿಮಾನೇನ ರಾಜೇಂದ್ರ ಧಿಕೃತ ಸ್ವರ್ಗವಾಸಿಭಿ. ದಾಕ್ಷಿಣ್ಯವೇ ಇಲ್ಲ, ನೇರವಾದ ಉತ್ತರವನ್ನು ಇಲ್ಲಿಲ್ಲ, ಹಾಗಾಯ್ತು ಈಗ ಏನೇನೇನೇನಿಲ್ಲ, ಗೋಲ್ಮಾಲೇನಿಲ್ಲೇ ಇಲ್ಲ. ನೀನು ಮಾಡಿದ್ದು ಅಭಿಮಾನ, ಪಟ್ಟ ಸೊಕ್ಕು, ಆ ಗರ್ವ ಎಲ್ಲರಿಗೆ ತೊಂದರೆ ಕೊಟ್ಟಿದೆ. ಅದಕ್ಕಾಗಿ ನಿನಗೆ ಕೆಳಗೆ ಹಾಕಿದ್ದಾರೆ. ಅಭಿಮಾನೇ ತದನೇನೈವ ದೋಷೇಣ ಕ್ಷೀಣಮ್ಯೇನಾಸಿ ಪಾತಿತಃ ನಾಯಂ ಮಾನೇನ ರಾಜರ್ಷೇ. ಯಾರು ಸೊಕ್ಕಿಗೆ ಬರ್ತಾರೋ ಆ ಸೊಕ್ಕಿನವರಿಗೆ ರಾಜ್ಯ ಸ್ವರ್ಗ ಸಿಗುವುದಿಲ್ಲ. ನ ಬಲೇನ, ಬಲದಿಂದಲ್ಲ, ನ ಹಿಂಸೆಯ, ಹಿಂಸೆ ಮಾಡಿದವರಿಗೆ ಸಿಗುವುದಿಲ್ಲ. ನ ಶಾಠ್ಯೇನ, ಶಾಠ್ಯದಿಂದ ಹಿರಿಯರು ಗುರುಗಳು ಧಿಕ್ಕಾರ ಮಾಡಿ ತನ್ನ ಮನಸ್ಸಿಗೆ ಬಂದಂತೆ ಮಾಡುವುದರಿಂದ ಸಿಗುವುದಿಲ್ಲ. ನ ಮಾಯಾಭಿಹಿ, ಮೋಸ ಮಾಡಿ ಕಪಟ ಮಾಡಿ ತಾನು ವ್ಯಾಪಾರ ವ್ಯವಹಾರಗಳನ್ನು ಮಾಡಿದರೆ ಸಿಗುವುದಿಲ್ಲ. ಲೋಕೆ ಭವತಿ ಶಾಶ್ವತಃ ನಾವಮಾನ್ಯಾಸ್ತ್ವಯಾ ರಾಜನ್ ಅಧಮೋತ್ಕೃಷ್ಟ ಮಧ್ಯಮಾಹ. ತಿರಸ್ಕಾರ ಮಾಡ್ಲಿಕ್ಕಿಲ್ಲ, ನಿನ್ಕಿಂತಲೂ ಚಿಕ್ಕವರಾದವರನ್ನೂ ತಿರಸ್ಕಾರ ಮಾಡ್ಲಿಕ್ಕಿಲ್ಲ, ದೊಡ್ಡವರನ್ನಂತೂ ಸರ್ವಥಾ ಇಲ್ಲ, ಮಧ್ಯವರನ್ನೂ ತಿರಸ್ಕಾರ ಮಾಡುವುದಲ್ಲ, ಗೌರವದಿಂದ ಕಾಣಬೇಕು. ಸರ್ವಥಾ ತಿರಸ್ಕಾರ ಮಾಡ್ಲಿಕ್ಕಿಲ್ಲ. ನಾಧಮೋತ್ಕೃಷ್ಟ ಮಧ್ಯಮಾಹ ನಹಿಮಾನ ಪ್ರದಗ್ಧಾನ. ಮನುಷ್ಯನಿಗೆ ಸೊಕ್ಕು ಬಹಳ ಹೆಚ್ಚು. ಯಾರಾದ್ರೂ ಮಾತಾಡಿಸಿದ್ರೆ ಅವರಿಗೆ ಕೊಂಕಿನಿಂದ ಮಾತಾಡ್ತಾನೆ, ಉತ್ತರ ಕೊಡ್ತಾನೆ, ಏನೋ ತನ್ನ ಪ್ರತಿಷ್ಠೆ ಅಂತಂತಾನೆ. ಅರ್ಧ ಕಣ್ಣಿನಿಂದ ನೋಡ್ತಾನವರನ್ನ, ಪೂರ್ಣ ಕಣ್ಣಿನಿಂದ ನೋಡುವುದಿಲ್ಲ. ಶುಕನಾಸೋಪದೇಶದ ಬರುತ್ತೆ, ಏನಾದ್ರೂ ಒಳ್ಳೆ ಮಾತು ಹೇಳಿಕ್ ಹೋದ್ರೆ ಆನೆ ಯಾವ ರೀತಿಯಾಗಿ ಅರ್ಧ ಕಣ್ಣುಗಳನ್ನು ತೆಗೆದು ಕೇಳ್ತದೋ ಸೊಂಡಿಲು ಹಾಗೆ ಗೋಣ ಹಾಕ್ತಾನಂತೆ. ಏನೇನೋ ಸೊಕ್ಕಿನ ವ್ಯಾಪಾರಗಳನ್ನು ಮಾಡ್ತಾನೆ. ನಹಿಮಾನ ಪ್ರದಗ್ಧಾನಂ ಕಶ್ಚಿದಸ್ತಿ ಶಮಃ ಕ್ವಚಿತ್. ಆದ್ದರಿಂದ ನಿನ್ನ ಮಾನ, ನಿನ್ನ ಸೊಕ್ಕು, ಅದೇ ನಿನ್ನ ಪುಣ್ಯದ ಹಾನಿಗೆ ಕಾರಣವಾದದ್ದು. ಅದನ್ನು ಬಿಡು. ದದಾತಿ ಯತ್ ಪಾರ್ಥಿವ ಯತ್ ಕರೋತಿ ಯದ್ವಾ ತಪಸ್ತಪ್ಯತೆ ಯಜ್ಜುಹೋತಿ ನತಸ್ಯ ನಾಶೋಸ್ತಿನ ಚಾಪಕರ್ಷಃ. ಮಾಡಿದ ಪುಣ್ಯ ಎಂದೆಂದಿಗೂ ಹಾನಿಯಾಗುವುದಿಲ್ಲ, ಎಂದು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಪುಣ್ಯ ಭೋಗ ಮಾಡಬೇಕು ಅಥವಾ ಇಂಥ ಏನೋ ಕೆಟ್ಟ ಕೆಲಸ ಮಾಡಬೇಕು, ಅಂದಾಗ ಮಾತ್ರ ನಾಶ. ಇಲ್ಲದೆ ಇದ್ರೆ ನಾಶವಾಗುವುದಿಲ್ಲ, ಹಾಗೆ ಸ್ಟಾಕ್ ಉಳಿದೇ ಹೋಗುತ್ತದು. ನಾಣ್ಯಸ್ಥ ದರ್ಶನಾತಿ ಸಏವ ಕರ್ತ. ನಿನ್ನ ಪುಣ್ಯವನ್ನು ಇನ್ನೊಬ್ರು ತಿಂದ್ರು ಉಂಡ್ರು ಅಂತಾಗುವುದಿಲ್ಲ. ಒಬ್ಬರ ಅಕೌಂಟಿನಲ್ಲಿ ಫೋರ್ಜರಿ ಮಾಡಿ ಇನ್ನೊಬ್ರು ಹಣವನ್ನು ಗಳಿಸಬಹುದು, ಆದರೆ ಪುಣ್ಯದ ಟ್ರಾನ್ಸ್ಫರ್ ಆಗುವುದಿಲ್ಲ ಯಾವ ಫೋರ್ಜರಿಯಿಂದಲೂ ಕೂಡ. ಅದು ಸುಭದ್ರ. ಪಾಪವೂ ಅಷ್ಟೇ, ಪುಣ್ಯವೂ ಅಷ್ಟೇ, ಹೋಗುವುದಿಲ್ಲ. ಇಂಥ ಉತ್ತಮವಾದ ಆಖ್ಯಾನವನ್ನು ಯಾರು ಕೇಳ್ತಾರೆ ಅವರಿಗೆ ವಿನಯ ಎನ್ನುವುದು ಪ್ರಾಪ್ತವಾಗತಕ್ಕಂಥದ್ದಾಗತ್ತೆ. ಅವರು ಶಾಶ್ವತವಾದ ಪುರುಷಾರ್ಥವನ್ನು ಹೊಂದತಕ್ಕಂಥವರಾಗ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.